ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿಯ Q1 ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆ ಕಂಪನಿ ಯಾವುದು, ರಿಸಲ್ಟ್ ಯಾವ ರೀತಿ ಇದೆ, ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು, ಅದಕ್ಕೆ ತಕ್ಕಂತೆ ನಂಬರ್ಸ್ ಇದೆಯಾ, ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಡಿಯೋ ಬಂದಿದೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ. ಅದರ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಮಿಸ್ ಮಾಡದೆ ನೋಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಹಾಗಾದ್ರೆ ಇವತ್ತು ನಾವು ನೋಡ್ತಿರುವಂತ ರಿಸಲ್ಟ್ ಯಾವ ಕಂಪನಿಯದ್ದು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸ್ಟಾಕ್ ಮಾರ್ಕೆಟ್ ನ ನಂಬರ್ 1 ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತನ್ನ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡೋಣ Q1 ರಿಸಲ್ಟ್ ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಜೊತೆಗೆ Q1 ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಮುಂಚೆನೆ ಸ್ಟಾಕ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಪ್ ಟು 2.5% ವರೆಗೂ ಪಾಸಿಟಿವ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿತ್ತು. 50% ಇದ್ದಂತ ಸ್ಟೇಕ್ ಮಾರ್ಚ್ ಕ್ವಾರ್ಟರ್ ಅಲ್ಲಿ 50.48% ಗೆ ಜಂಪ್ ಆಗಿದೆ. ಅಂದ್ರೆ 0.48% ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಆಗಿದೆ. ಈ ಒಂದು ಡೇಟಾ ರಿಲೀಸ್ ಆಗಿತ್ತು. ಅದನ್ನ ನಿನ್ನೆ ಸಂಜೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ. ಇನ್ನು FIS ಕಡಿಮೆ ಮಾಡಿದ್ದಾರೆ ಸ್ಟೇಕ್ ಅನ್ನ, ಬಟ್ DIS ಜಾಸ್ತಿ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ಹೋಲ್ಡಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. Q1 ಅಲ್ಲಿ ನೋಡಬಹುದು. ಇನ್ನು ಕಂಪನಿಯ ರಿಸಲ್ಟ್ ಕಡೆ ಬರೋಣ. ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ, ರುಪೀಸ್ ಇನ್ ಕ್ರೋರ್ಸ್. ಇದು ಜೂನ್ 2025 ಡೇಟಾ, ಇದು ಮಾರ್ಚ್ 2026 ಡೇಟಾ, ಇದು ಜೂನ್ 2026 ಡೇಟಾ, ಇದು ಇಯರ್ ಆನ್ ಇಯರ್, ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ಹಿಂದಿನ ವರ್ಷ 2,63,779 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 3,03,068 ಕೋಟಿ ಆಯ್ತು. ಈಗ 3,18,400 ಕೋಟಿ ಆಗಿದೆ. ಅಂದ್ರೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬರೀ ಇನ್ಕಮ್ ನೋಡಿದ್ರೆ ಆಗೋದಿಲ್ಲ, ಎಕ್ಸ್ಪೆನ್ಸಸ್ ಕೂಡ ನೋಡಬೇಕು. ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಇಂದಿನ ವರ್ಷ ಕಂಪನಿ 2,26,633 ಕೋಟಿಯನ್ನು ಖರ್ಚು ಮಾಡಿತ್ತು. ಇಂದಿನ ಕ್ವಾರ್ಟರ್ಲಿ 2,75,873 ಕೋಟಿ ಖರ್ಚಾಗಿದೆ. ಈಗ 2,87,770 ಕೋಟಿ ಖರ್ಚಾಗಿದೆ ಕಂಪನಿ ಹತ್ರ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಇಂದಿನ ವರ್ಷ ನೋಡಬಹುದು 37,146 ಕೋಟಿ ಇತ್ತು PBT, ಇದು ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್. ಇಂದಿನ ಕ್ವಾರ್ಟರ್ಲಿ 27,195, ಈಗ 30,630 ಕೋಟಿ ಆಗಿದೆ. ಇಯರ್ ಆನ್ ಇಯರ್ ಕಡಿಮೆ ಇದೆ ಎಬಿಟ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ ನೋಡಬಹುದು, ಇಂದಿನ ಸಲ 30,681 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 20,616, ಈಗ 23,001 ಕೋಟಿ ಆಗಿದೆ. ಇಯರ್ ಆನ್ ಇಯರ್ ಡೌನ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಕಂಪನಿಯ EPS ಅನ್ನು ನೋಡಿದ್ರೆ ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 19.95 ಇತ್ತು ಇಂದಿನ ವರ್ಷ, ಇಂದಿನ ಕ್ವಾರ್ಟರ್ಲಿ 12.54, ಈಗ 15.48 ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇನ್ನು ಇಂದಿನ ಸಲ ಯಾಕೆ ಜಾಸ್ತಿ ಇತ್ತು ಆ ವಿಚಾರವನ್ನು ನೋಡೋದಾದ್ರೆ, ಆಕ್ಚುಲಿ ಇಂದಿನ ಕ್ವಾರ್ಟರ್ಲಿ ಹಾಗೂ ಈ ಸಲ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಜಾಸ್ತಿ ಆಗಿದೆ. ಅಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದೆ. ನೀವು ಇಲ್ಲಿ ನೋಡಬಹುದು, ಜಸ್ಟ್ 99,000ದಿಂದ 1,28,000 ಹೋಗಿದೆ, ಈಗ 1,29,000 ಹೋಗಿದೆ. ಮೇಜರ್ ಕಾಂಟ್ರಿಬ್ಯೂಷನ್ ಅಲ್ಲೇ ಬಂದಿದೆ. ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿರೋದು ಕಂಪನಿಯ ಪ್ರಾಫಿಟ್ ಅನ್ನ ಕಡಿಮೆ ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಅಂಡ್ ಪ್ರೆಸೆಂಟ್ ಕ್ವಾರ್ಟರ್. ಇನ್ನು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಆಯಿಲ್ ಟು ಕೆಮಿಕಲ್ ಕಂಪನಿಯ ಕೋರ್ ಬಿಸ್ನೆಸ್, ಬಿಗಿನಿಂಗ್ ಇಂದ ಇರುವಂತ ಬಿಸ್ನೆಸ್ ನೋಡಬಹುದಲ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ನಂತರ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಡಿಜಿಟಲ್ ಸರ್ವಿಸಸ್ ಅಂದ್ರೆ ಜಿಯೋ, ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇನ್ನು ಅದರ್ ಸರ್ವಿಸಸ್ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದೆಷ್ಟು ಮೇಲ್ನೋಟಕ್ಕೆ ನಂಬರ್ಸ್ ಅನ್ನ ಓವರ್ ವ್ಯೂ ಮಾಡಿದ್ದಾಯ್ತು. ಇನ್ನು ಕಂಪನಿ ಏನೆಲ್ಲ ಹೇಳಿದೆ, ಟಾಪ್ 10 ಕೀ ಪಾಯಿಂಟ್ಸ್ ಅನ್ನ ನೋಡೋಣ. ಅದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಹಾಗೆ ನಾನಿಲ್ಲಿ ಜಸ್ಟ್ ಹೈಲೈಟ್ಸ್ ಅನ್ನ ಕವರ್ ಮಾಡ್ತಿದ್ದೀನಿ. ಇನ್ ಕೇಸ್ ಪೂರ್ತಿ ಡೀಟೇಲ್ ಬೇಕು ಅಂತಂದ್ರೆ ಕಂಪನಿಯ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಹೋದ್ರೆ ನಿಮಗೆ ಪೂರ್ತಿ ಡೀಟೇಲ್ ಸಿಗುತ್ತೆ. ಆಲ್ಮೋಸ್ಟ್ 77 ಸ್ಲೈಡ್ ಇರುವಂತ ಪ್ರೆಸೆಂಟೇಷನ್ ಇದು. ಇದರಲ್ಲಿ ಕವರ್ ಮಾಡಿರುವಂತ ಕೆಲವು ಮೇಜರ್ ಪಾಯಿಂಟ್ಸ್ ಗಳನ್ನ ನಾನಿಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. 10 ಕೀ ಹೈಲೈಟ್ಸ್. ಮೊದಲನೇದಾಗಿ ಇನಿಷಿಯೇಟಿವ್ಸ್. ಕಂಪನಿ ಏನೆಲ್ಲ ಇನಿಷಿಯೇಟಿವ್ಸ್ ತಗೊಂಡಿದೆ, ಎಸ್ಪೆಷಲಿ ಜಿಯೋ IPO. ಈಗಾಗಲೇ
ಈಗಾಗಲೇ ಲಾಸ್ಟ್ ಮಂತ್ ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಯಾಕಂದ್ರೆ ರಿಲಯನ್ಸ್ AGM ಅಲ್ಲಿ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಹಾಗೆ ಜಿಯೋ IPO ಬಗ್ಗೆ ಈಗಾಗಲೇ ನಮ್ಮ ವೆಲ್ತೋರಿಯಾ ಚಾನಲ್ ಡೀಟೇಲ್ ವಿಡಿಯೋ ಕೂಡ ಬಂದಿದೆ, ನೀವು ನೋಡಿದಿರಿ ಅನ್ಕೊಳ್ತೀನಿ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಚಾನಲ್ ಲಿಂಕ್ ಅನ್ನ ಒಂದ್ಸಲ ನೋಡಿ. ಇನ್ನು ಬಾಟಮ್ ಲೈನ್ 2026-27 ಆರ್ಥಿಕ ವರ್ಷ ಏನಿದೆ 23,196 ಕೋಟಿ ಪ್ರಾಫಿಟ್ ನ ಮೂಲಕ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಗೆ ಕಂಪನಿಯ ಅಸೋಸಿಯೇಟ್ಸ್ ಹಾಗೂ ಜಾಯಿಂಟ್ ವೆಂಚರ್ಸ್ ಪ್ರಾಫಿಟ್ ಕೂಡ ಸೇರ್ಕೊಂಡಿದೆ. 102 ಕೋಟಿ ಇದ್ದದ್ದು 195 ಕೋಟಿಗೆ ಜಂಪ್ ಆಗಿದೆ ಈ ವರ್ಷ. ಹಾಗೆ ಈ ವರ್ಷದ ಡಿಪ್ರಿಸಿಯೇಷನ್ ನೋಡಬಹುದು 9.1% ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಇದು ಕೂಡ ಮೇಜರ್ ರೋಲ್ ಅನ್ನು ಪ್ಲೇ ಮಾಡಿದೆ ಕಂಪನಿಯ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಇನ್ನು ಆಪರೇಟಿಂಗ್ ಪರ್ಫಾರ್ಮೆನ್ಸ್ 10.1% ಗ್ರೋ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಟಾ ಮಾರ್ಜಿನ್ ನೋಡಬಹುದು 15.9%, ಹಿಂದಿನ ವರ್ಷ 18% ಇತ್ತು, ಅದು ಸ್ವಲ್ಪ ಡೌನ್ ಇದೆ. ಇನ್ನು ಟಾಪ್ ಲೈನ್ ಅಂದ್ರೆ ರೆವಿನ್ಯೂ 24.5% ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ, 3.4 ಲಕ್ಷ ಕೋಟಿ. ಇದಕ್ಕೆ ಎಲ್ಲ ಸೆಗ್ಮೆಂಟ್ ಇಂದ ಕೂಡ ಕಾಂಟ್ರಿಬ್ಯೂಷನ್ ಬಂದಿದೆ. ಜಿಯೋ ಪ್ಲಾಟ್ಫಾರ್ಮ್ಸ್ ಇರಬಹುದು, ಆಯಿಲ್ ಟು ಕೆಮಿಕಲ್ ಇರಬಹುದು, ಎಲ್ಲ ಕಡೆ ಕೂಡ ಡಬಲ್ ಡಿಜಿಟ್ ಗ್ರೋತ್ ಆಗಿದೆ. ಹಾಗಾಗಿ ಟಾಪ್ ಲೈನ್ ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಜಿಯೋ ಪ್ಲಾಟ್ಫಾರ್ಮ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 9.2% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಕಂಪನಿಯ ಪ್ರಾಫಿಟ್ 7,764 ಕೋಟಿ ಇದೆ ಜೂನ್ ಕ್ವಾರ್ಟರ್ಲಿ. ಇನ್ನು ಎಬಿಟಾ ಗ್ರೋತ್ ಆಫ್ ಸೆಟ್ ಆಗಿದೆ ಅಂದ್ರೆ ಹೈಯರ್ ಫೈನಾನ್ಸ್ ಕಾಸ್ಟ್ ನ ಕಾರಣಕ್ಕೆ ಅಂಡ್ ಡಿಪ್ರಿಸಿಯೇಷನ್ ಚಾರ್ಜ್ ನ ಕಾರಣಕ್ಕೆ ಎಬಿಟಾ ಗ್ರೋತ್ ಕಡಿಮೆ ಇದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ. ಬಟ್ ಇಯರ್ಲಿ 15.1% ಜಾಸ್ತಿ ಆಗಿದೆ ನೋಡಬಹುದು ಎಬಿಟಾ ಗ್ರೋತ್ ಜಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ. ಇನ್ನು ಮಾರ್ಜಿನ್ಸ್ ನೋಡಬಹುದು 51.8 ಇಂದ 53.3% ಹೋಗಿದೆ. ಜಿಯೋ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಇನ್ನೂ ಡೀಟೇಲ್ಡ್ ಅನಾಲಿಸಿಸ್ ಈಗಾಗಲೇ ನಾನು ಅವಾಗಲೇ ಹೇಳಿದಾಗೆ ವೆಲ್ತೋರಿಯಾ ಚಾನಲ್ ಅಲ್ಲಿ ಇದೆ, ಒಂದ್ಸಲ ನೋಡಿ. ಅದರಲ್ಲಿ ಆಲ್ಮೋಸ್ಟ್ ಇದೆಲ್ಲ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದೀನಿ. ಇದು ಅಪ್ಡೇಟೆಡ್ ನಂಬರ್ ಈಗ. ಇನ್ನು ಅರ್ಪು ಕೂಡ 11.8% ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಇದು ಕೂಡ ಒಳ್ಳೆಯ ಬೆಳವಣಿಗೆ ಇನ್ವೆಸ್ಟರ್ಸ್ ಗೆ. ಇನ್ನು ಟೋಟಲ್ ಸಬ್ಸ್ಕ್ರೈಬರ್ಸ್ ನೋಡಬಹುದು 53.3 ಕ್ರೋರ್ ಇದ್ದಾರೆ, 7.1% ಗ್ರೋ ಆಗಿದೆ ಈ ಕ್ವಾರ್ಟರ್ ಅಲ್ಲಿ. ಇನ್ನು ರಿಲಯನ್ಸ್ ರಿಟೇಲ್ ಇಯರ್ ಆನ್ ಇಯರ್ 7.4% ಗ್ರೋ ಆಗಿದೆ. ಗ್ರಾಸ್ ರೆವೆನ್ಯೂ ರಿಲಯನ್ಸ್ ರಿಟೇಲ್ ಅಲ್ಲಿ ಇದು ಕ್ವಾರ್ಟರ್ಲಿ 7.4% ರೈಸ್ ಆಗಿದೆ. ಇಯರ್ಲಿ 11.6% ರೈಸ್ ಆಗಿದೆ. ಗ್ರಾಸ್ ರೆವೆನ್ಯೂ ನೋಡಬಹುದು. ಜೊತೆಗೆ ಕಂಪನಿ 252 ಹೊಸ ಸ್ಟೋರ್ಸ್ ಅನ್ನ ಈ ಕ್ವಾರ್ಟರ್ ಅಲ್ಲಿ ಓಪನ್ ಮಾಡಿದೆ. ಟೋಟಲ್ ಸ್ಟೋರ್ ಕೌಂಟ್ ಈಗ 20,169 ಇದೆ. ಕಸ್ಟಮರ್ ಬೇಸ್ ಕೂಡ 10.6% ರೈಸ್ ಆಗಿದೆ ಇಯರ್ ಆನ್ ಇಯರ್. ಇನ್ನು ಎಬಿಟಾ 1.1% ಡ್ರಾಪ್ ಆಗಿದೆ. ಮಾರ್ಜಿನ್ಸ್ ಕೂಡ 80 BPS ಡೌನ್ ಇದೆ, ಅಂದ್ರೆ 0.8% ಡೌನ್ ಆಗಿದೆ. ಮಾರ್ಜಿನ್ಸ್ ಯಾಕೆ ಮೋಡರೇಟ್ ಆಗಿದೆ ಅಂತಂದ್ರೆ ಗ್ರೋಯಿಂಗ್ ಕಾಂಟ್ರಿಬ್ಯೂಷನ್ ಆಫ್ ಡಿಜಿಟಲ್ ಕಾಮರ್ಸ್, ಅಸೋಸಿಯೇಟೆಡ್ ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್, ಇನ್ಕ್ರೀಸ್ ಆಗ್ತಿರುವಂತಹ ಫಿಕ್ಸ್ಡ್ ಕಾಸ್ಟ್, ಇವುಗಳು ಮಾರ್ಜಿನ್ಸ್ ನ ಮೇಲೆ ಒಂದಷ್ಟು ಎಫೆಕ್ಟ್ ಅನ್ನ ಮಾಡಿದವೆ ಅಂತ ಕಂಪನಿ ಹೇಳಿದೆ. ಇನ್ನು ಆಯಿಲ್ ಟು ಕೆಮಿಕಲ್ ವಿಚಾರಕ್ಕೆ ಬಂದು ಇಲ್ಲಿ ನೋಡಬಹುದು 59% ಕಂಪನಿಯ ರೆವೆನ್ಯೂಗೆ ಆಯಿಲ್ ಟು ಕೆಮಿಕಲ್ ಕಾಂಟ್ರಿಬ್ಯೂಷನ್ ಮಾಡಿದೆ. ರೆಕಾರ್ಡ್ ಕ್ವಾರ್ಟರ್ಲಿ ರೆವೆನ್ಯೂ 2.02 ಲ್ಯಾಕ್ ಕ್ರೋರ್ ಅರ್ನ್ ಮಾಡಿದೆ ಕಂಪನಿ. 30.4% ರೈಸ್ ಆಗಿದೆ ಇಯರ್ ಆನ್ ಇಯರ್ ಆಯಿಲ್ ಟು ಕೆಮಿಕಲ್. ಇನ್ನು ಎಕ್ಸ್ಪೋರ್ಟ್ಸ್ ನೋಡಬಹುದು 40.9% ಜಂಪ್ ಆಗಿದೆ, ಅಂದ್ರೆ ಆಲ್ಮೋಸ್ಟ್ 41% ಜಂಪ್ ಆಗಿದೆ ಎಕ್ಸ್ಪೋರ್ಟ್ಸ್. ಅಂದ್ರೆ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಏನು ಸಮಸ್ಯೆಗಳಾಗಿತ್ತು ಆ ಅವಕಾಶವನ್ನ ಕಂಪನಿ ಚೆನ್ನಾಗಿ ಬಳಸ್ಕೊಂಡಿದೆ. ಹಾಗಾಗಿ ಎಷ್ಟು ದೊಡ್ಡ ಮಟ್ಟದ ಜಂಪ್ ಕಂಡು ಬಂದಿರೋದು ಎಕ್ಸ್ಪೋರ್ಟ್ ಅಲ್ಲಿ. ಇನ್ನು ಎಬಿಟಾ ಕೂಡ 17.2% ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ನೋಡಬಹುದು. ಇನ್ನು ರಿಲಯನ್ಸ್ ಜಿಯೋ BP ನೆಟ್ವರ್ಕ್ 2,221 ಔಟ್ಲೆಟ್ಸ್ ತಲುಪಿದೆ. ಲಾಸ್ಟ್ ಕ್ವಾರ್ಟರ್ ಅಲ್ಲಿ 1,991 ಯೂನಿಟ್ಸ್ ಇತ್ತು, ಔಟ್ಲೆಟ್ಸ್ ಇತ್ತು. ಈಗ 2,221ಕ್ಕೆ ಜಂಪ್ ಆಗಿದೆ. ಇನ್ನು ಆಯಿಲ್ ಅಂಡ್ ಗ್ಯಾಸ್ ಪ್ರೊಡಕ್ಷನ್ ಬಿಸ್ನೆಸ್ 3.2% ಗ್ರೋತ್ ಕಂಡಿದೆ. ರೆವೆನ್ಯೂ ವೈಸ್ 6,103 ಕೋಟಿ ಇದ್ದದ್ದು 6,298 ಕೋಟಿಗೆ ಜಂಪ್ ಆಗಿದೆ. ಇತ್ತೀಚಿನ ಹೈಯರ್ ಆಯಿಲ್ ಅಂಡ್ ಕಂಡೆನ್ಸೇಟ್ ಪ್ರೈಸ್ ರಿಯಲೈಸೇಷನ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಇತ್ತೀಚಿನ ಪ್ರೈಸ್ ಚೇಂಜಸ್ ಇಲ್ಲಿ ಕೀ ರೋಲ್ ಅನ್ನ ಪ್ಲೇ ಮಾಡಿದೆ ಅಂತಾನೆ ಹೇಳ್ಬೋದು ಆಯಿಲ್ ಟು ಗ್ಯಾಸ್ ಗೆ. ಎಬಿಟಾ 0.5% ಡೌನ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ, ಬಟ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇನ್ನು ಜಿಯೋ ಸ್ಟಾರ್ ಇಲ್ಲೂ ಕೂಡ ರೋಬೋಸ್ಟ್ ರೆವೆನ್ಯೂ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. 14% ಇಯರ್ ಆನ್ ಇಯರ್ ರೈಸ್ ಆಗಿದೆ ಜಿಯೋ ಸ್ಟಾರ್ ರೆವೆನ್ಯೂ ನಲ್ಲಿ. ಎಬಿಟಾ 30.7% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ, ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬೋದು. ಇನ್ನು ರೆಕಾರ್ಡೆಡ್ ಹೈಯೆಸ್ಟ್ ಎವರ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಈ ಕ್ವಾರ್ಟರ್ಲಿ. ಇನ್ನು IPL ಕೂಡ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಗೆ. ಇನ್ನು ರೇಟಿಂಗ್ ಅಪ್ಗ್ರೇಡ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಮೂಡೀಸ್ ಅವರು ಇತ್ತೀಚೆಗೆ ಕಂಪನಿ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ರು. ಜೊತೆಗೆ ಕಂಪನಿ 38,682 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ಇಂದಿನ ವರ್ಷ 29,875 ಕೋಟಿ ಅನೌನ್ಸ್ ಮಾಡಿದ್ರು. ಈ ಸಲ 38,682 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಹೊಸದಾಗಿ ಕಂಪನಿ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ತಿರುವಂತ ಅಮೌಂಟ್, ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿರುವಂತದ್ದು. ಇನ್ನು ಆಸ್ ಆಫ್ ಜೂನ್ 2026 2.46 ಲ್ಯಾಕ್ ಕ್ರೋರ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಹಿಂದಿನ ಸಲ 2.2 ಲ್ಯಾಕ್ ಕ್ರೋರ್ ಇತ್ತು, ಈಗ ಅದು 2.46 ಲ್ಯಾಕ್ ಕ್ರೋರ್ ಗೆ ಜಂಪ್ ಆಗಿದೆ. ಇನ್ನು ಈ ಎಸ್ಟಿಮೇಷನ್ಸ್ ಬೀಟ್ ಮಾಡಿದ್ಯಾ ನೋಡಬಹುದು. ರಿಲಯನ್ಸ್ ಬೀಟ್ಸ್ ಸ್ಟ್ರೀಟ್ ಎಕ್ಸ್ಪೆಕ್ಟೇಷನ್ ಆಸ್ ಆಲ್ ಕೀ ಬಿಸ್ನೆಸಸ್ ಪೋಸ್ಟ್ ಡಬಲ್ ಡಿಜಿಟ್ ಗ್ರೋತ್. ಎಲ್ಲ ಕಡೆ ಅಂದ್ರೆ ಕಂಪನಿಯ ಮೇಜರ್ ಬಿಸ್ನೆಸಸ್ ಏನಿದೆ ಅಲ್ಲೆಲ್ಲ ಒಳ್ಳೆ ಗ್ರೋತ್ ಅನ್ನ ರಿಪೋರ್ಟ್ ಮಾಡೋ ಮೂಲಕ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಕೂಡ ಬೀಟ್ ಮಾಡಿದೆ. ಸೊ ನೋಡೋಣ ಸೋಮವಾರ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂಬರ್ಸ್ ಅಂತೂ ಖಂಡಿತ
ಚೆನ್ನಾಗಿದೆ. ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ, ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರಿಲಯನ್ಸ್ ಇಂಡಸ್ಟ್ರೀಸ್ ನ Q1 ನಂಬರ್ಸ್ ಅಲ್ಲಿ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ಸೋಮವಾರ ಇಡೀ ಮಾರ್ಕೆಟ್ ಕಣ್ಣು ಈ ಕಂಪನಿಯ ಮೇಲೆ ಇರುತ್ತೆ. ಕಾರಣ ಇಷ್ಟೇ, ಮಾರ್ಕೆಟ್ ಲೀಡರ್ ಸ್ಟಾಕ್ ಜೊತೆಗೆ ನಿಫ್ಟಿ 50ಯಲ್ಲಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್. ಸೊ ಈ ಸ್ಟಾಕ್ ಅಲ್ಲಿ ಆಗುವಂತಹ ಬದಲಾವಣೆ ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ನಿನ್ನೆ ಕೂಡ ಅದೇ ಆಗಿರೋದು. ನಾವು ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು, ಬಟ್ ಇಂಡೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಯಾಕೆಂದ್ರೆ ಹೆವಿ ವೈಟ್ ಸ್ಟಾಕ್ ಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೆ HDFC ಬ್ಯಾಂಕ್ ಇವುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಹಾಗಾಗಿನೇ ಇಂಡೆಕ್ಸ್ ಅನ್ನ ಚೆನ್ನಾಗಿ ಮೇಲೆ ಕೂಡ ಎತ್ತಿದ್ವು. ಹಾಗಾಗಿ ಇಡೀ ಮಾರ್ಕೆಟ್ ಗಮನ ಈ ಸ್ಟಾಕ್ ಮೇಲೆ ಇರುತ್ತೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.